ದೇಶದಲ್ಲಿ JN1 ವೈರಸ್ ಭೀತಿ ಮಧ್ಯೆ ರಾಜ್ಯದಲ್ಲಿ JN1 ತಳಿ ಪತ್ತೆಯಾಗಿದೆ. ರಾಜ್ಯದಲ್ಲಿ ಒಟ್ಟು 35 ಮಂದಿಗೆ ಒಮಿಕ್ರಾನ್ನ ಉಪತಳಿ JN1 ಕಾಣಿಸಿಕೊಂಡಿದೆ. ಇವತ್ತು ಆರೋಗ್ಯ ಸಚಿವರ ಸಮ್ಮುಖದಲ್ಲಿ ಮಹತ್ವದ ಸಭೆ ನಡೆಯುವುದಕ್ಕಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ದೇಶದಲ್ಲಿ ಕರೋನಾ ಹೆಮ್ಮಾರಿ ಭೀತಿ ಹುಟ್ಟಿಸಿದೆ. ರಾಜ್ಯದ 35 ಮಂದಿಗೆ ಒಮಿಕ್ರಾನ್ ಉಪತಳಿ JN1 ಕಾಣಿಸಿಕೊಂಡಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಈ ವಿಚಾರವನ್ನು ದೃಢಪಡಿಸಿದೆ. ಕಳೆದ 24 ಗಂಟೆಯಲ್ಲಿ 125 ಕರೋನಾ ಕೇಸ್ ಪತ್ತೆಯಾಗಿವೆ. ಒಟ್ಟು 436 ಕೋವಿಡ್ ಪ್ರಕರಣಗಳು ಸಕ್ರಿಯವಾಗಿದ್ದು ಈವರೆಗೆ 3 ಬಲಿಯಾಗಿದ್ದಾರೆ. ವಿದೇಶದಲ್ಲಿ ಆರ್ಭಟಿಸುತ್ತಿರುವ ಈ ಹೊಸ ತಳಿ ದೇಶದಲ್ಲಿ ಕಾಣಿಸಿಕೊಂಡು ಆತಂಕ ಹೆಚ್ಚಿಸಿದೆ. ಇಲ್ಲಿ ತನಕ ಸೇಫ್ ಎಂದುಕೊಂಡಿದ್ದ ರಾಜ್ಯಕ್ಕೂ JN1 ಕಾಲಿರಿಸಿದೆ. ರಾಜ್ಯದಲ್ಲಿ ಹೊಸ ತಳಿ ಕಾಣಿಸಿಕೊಂಡಿರುವ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಕೋವಿಡ್ ಕಟ್ಟಿ ಹಾಕಲು ರಚನೆಗೊಂಡಿರುವ ಕೋವಿಡ್ ಸಬ್ ಕಮಿಟಿ ಜೊತೆ ಆರೋಗ್ಯ ಸಚಿವರು ಸಭೆ ನಡೆಸಲಿದ್ದಾರೆ. WHO ಏನು ಹೇಳಿದೆ ಅಂದರೆ JN.1 ಏನು ತುಂಬ ಅಪಾಯಕಾರಿ ಏನಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ಹೊಸ ಕೋವಿಡ್ ಪ್ರಕರಣಗಳು ಇದೇ ಹೆಚ್ಚು ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಜೀನೋಮ್ ಸೀಕ್ವೆನ್ಸಿಂಗ್ ಮಾಡ್ತಾ ಇರೋದ್ರಿಂದ ಈಗ ನಾವು ಯಾವುದೇ ಸ್ಯಾಂಪಲ್ಸ್ ಕಳಿಸ್ತಾ ಇದ್ದೀವಿ ಅದರಿಂದ ಗೊತ್ತಾಗ್ತದೆ. ಸೊ ಈಗ ಹೇಗೋ ನಾಳೆ ನಮ್ಮದು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇದೆ. ಸೊ ಮೀಟಿಂಗ್ನಲ್ಲಿ ಏನು ಮಾಡಬೇಕು ಅಂತ ಬೇರೆ ಟೆಕ್ನಿಕಲ್ ಕಮಿಟಿಯವರು ಕೂಡ ಡಿಸ್ಕಷನ್ ಮಾಡಿ ನಮ್ಮ ಸಲಹೆಗಳೆಲ್ಲ ಕೊಡ್ತಾರೆ ನಾಳೆ. JN1 ತಳಿಯನ್ನ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಪರಿಗಣಿಸಿದೆ. ಅತಿ ವೇಗವಾಗಿ ಹರಡಬಲ್ಲ ಶಕ್ತಿಯನ್ನ JN1 ತಳಿ ಹೊಂದಿದೆ. ಈಗಾಗಲೇ ಗೋವಾ, ಮಹಾರಾಷ್ಟ್ರ, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲೂ JN1 ಪತ್ತೆಯಾಗಿದೆ. ಅಲ್ಲಿಯೂ ಯಾವ ಪ್ರತ್ಯೇಕ ಗೈಡ್ಲೈನ್ಸ್ ಜಾರಿ ಮಾಡಿಲ್ಲ. ಹೀಗಾಗಿ ಪ್ರತ್ಯೇಕ ಗೈಡ್ಲೈನ್ಸ್ ತರುವ ಆಲೋಚನೆ ಇಲ್ಲ ಎಂದಿರುವ ಆರೋಗ್ಯ ಸಚಿವರು DSC ಅಭಿಪ್ರಾಯ ಪಡೆಯುವುದಾಗಿ ತಿಳಿಸಿದ್ದಾರೆ. ಕ್ಯಾಬಿನೆಟ್ ಕಮಿಟಿ ಮೀಟಿಂಗ್ ಆಗಲಿ ಆ ಥರ ಆಲೋಚನೆಗಳೆಲ್ಲೂ ಇಲ್ಲ. ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಕೇರಳದಲ್ಲೂ ಕೂಡ ಆ ಥರ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಏನೇ ಮಾಡಿದ್ರೂ ಕೂಡ ತಾಂತ್ರಿಕ ಸಲಹಾ ಸಮಿತಿ ಮತ್ತು ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರ ಸಲಹೆ ತೆಗೆದುಕೊಂಡು ಆಮೇಲೆ ಮಾಡಬೇಕಾಗ್ತದೆ. ಸೊ ಅದರಿಂದ ನಾವು ಈಗಲೇ ಅದರ ಬಗ್ಗೆ ಏನು ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಒಟ್ಟಾರೆ ದಿನೇ ದಿನೇ ಕರೋನಾ ಉಪತಳಿ ಆತಂಕ ಹೆಚ್ಚಾಗ್ತಿದ್ದು ಆರೋಗ್ಯ ಇಲಾಖೆ ಮತ್ಯಾವ ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.